ಇದು ಬಂದ್ಬಿಟ್ಟು ಫ್ರಂಟ್ ಲೋಡು IFB ಮಾಡಲು, ಲೈಕ್ ಎಲ್ಲ ಮಿಷಿನು ಫ್ರಂಟ್ ಲೋಡು ಮೈನರ್ ಸರ್ವೀಸು, ಮೇಜರ್ ಸರ್ವೀಸು. ಸೊ ಇದು ತೊಗೊಂಡು ಆಲ್ಮೋಸ್ಟ್ ಅವರು 7-8 ಇಯರ್ಸ್ ಆಗಿದೆ. ಯೂಸೇಜು ಅಷ್ಟು ಇಲ್ಲ, ಕಡಿಮೆನೇ. ಸೊ ಇದು ಜನರಲ್ ಸರ್ವಿಸ್ ಹೆಂಗೆ ಮಾಡಬೇಕು ಅಂತ ನಮ್ಮ ಕೊಲ್ಲಿಗಿದ್ದಾರೆ, ಅವ್ರು ಹೇಳ್ಕೊಡ್ತಾರೆ ಕ್ಲಿಯರಾಗಿ. ನಾವು ಜನರಲ್ ಸರ್ವಿಸ್ ಹೇಗೆ ಮಾಡ್ತೀವಿ, ಕಂಪ್ನಿಗಿಂತ ಒಂದು ಹೈಲೈಟಾಗಿ ನೀಟಾಗಿ ಮಾಡ್ತೀವಿ ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀವಿ ನೋಡಿ. ಫಸ್ಟು ನಾವು ಇದರಲ್ಲಿ ಜನರಲ್ ಸರ್ವಿಸ್ ಅಂದರೆ ಏನು ಮಾಡ್ತೀವಿ, ಫಸ್ಟು ನಾವು ನೀರು ತೆಗಿತೀವಿ. ಸೊ ಇಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ಗಲೀಜೆಲ್ಲ. ಸೊ ಇದನ್ನು ಪ್ರೆಸ್ ಮಾಡಿಬಿಟ್ಟು ಆಚೆ ತೊಗೊತೀವಿ. ಸೊ ನೋಡಿ ಪೌಡ್ರೆಲ್ಲ ಸ್ಟಕ್ ಆಗಿದೆ. ಕಂಫರ್ಟು ಕೂಡ ಅವರು ಪ್ರಾಪರಲ್ಲಿ ತೊಗೊತಾ ಇಲ್ಲ, ಕಂಫರ್ಟೆಲ್ಲ ಎಲ್ಲೇ ಇರುತ್ತೆ. ಈ ಜನರಲ್ ಸರ್ವಿಸಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ಸೈಡಿಗೆ ಇಕ್ಕೋಣ ಫಸ್ಟು. ಸೊ ನೋಡಿ ಬ್ಲಾಕೇಜ್ ಇದೆ ಇದು. ಸೊ ನೆಕ್ಸ್ಟು ಇದು ತೆಗಿತೀವಿ. ಸೊ ಡ್ರಮ್ ರೊಟೇಟರ್, ಏನು ಸೌಂಡು ನಾಯ್ಸ್ ಬರ್ತಾ ಇರಬಾರ್ದು. ಸೊ ಇದಾದಮೇಲೆ ನಾವು ಈ ರಬ್ಬರ್ ತೆಗಿತೀವಿ. ಇಲ್ಲಿ 90% ಜನಗಳು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲೆಲ್ಲ ನೋಡಿ ಎಷ್ಟು ಪ್ರಮಾಣದಲ್ಲಿ ಕೂತಿದೆ ಗಲೀಜು. ಇದು ಎಲ್ಲ ಕೂಡ ಜನರಲ್ ಸರ್ವಿಸಲ್ಲಿ ಕ್ಲೀನ್ ಮಾಡ್ತೀವಿ ಇದನ್ನು. ಸೊ ನೆಕ್ಸ್ಟು ಇದು ತೆಗಿತೀವಿ ಒಂದು ಸ್ಮಾಲ್ ಸ್ಕ್ರೂ ಡ್ರೈವರಲ್ಲಿ. ಸೊ ಹಿಂಗೆ ಹಾಕಿ ಬರುತ್ತೆ. ಸೊ ಇಲ್ಲಿ ಇವಾಗ ತೆಗೆದ್ರೆ ವಾಟ್ರ್ ಬರುತ್ತೆ, ಇಲ್ಲ ಅಂದರೂ 100 ml ಇರುತ್ತೆ ವಾಟ್ರು. ಸೊ ಇಲ್ಲಿ ಒಂದು ಟೈಮ್ ಕಾಯಿನು, ಸ್ಕ್ರೂಸು, ಇಲ್ಲಾಂದರೆ ಏನಾರ ಪಿನ್, ಏರ್ ಪಿನ್ಸು ಎಲ್ಲ ಇದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡಿ ಬ್ಲ್ಯಾಕಾಗಿ ಸೇರ್ಕೊಂಡಿದೆ. ನಿಮಗೆ ಮಿಷಿನ್ ಒಳಗಡೆ ಸ್ಮೆಲ್ ಬರ್ತಾ ಇರುತ್ತೆ, ಬಟ್ಟೆ ವಾಶ್ ಆಗಲ್ಲ ಪ್ರಾಪರಾಗಿ. ಸೊ ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ. ಸೊ ಜನರಲ್ ಸರ್ವಿಸಲ್ಲಿ ಇದೊಂದು ತಿಂಗು ಇದು ಕ್ಲೀನ್ ಮಾಡ್ತೀವಿ, ಮತ್ತು ಈ ಬೆಲ್ಟು ಲಬ್ಬರ್ ಸ್ಲೀವ್ ಕ್ಲೀನ್ ಮಾಡ್ತೀವಿ, ಡ್ರಮ್ ರೊಟೇಷನ್ ಚೆಕ್ ಮಾಡ್ತೀವಿ, ಇಲ್ಲಿ ಕ್ಲೀನ್ ಮಾಡ್ತೀವಿ. ಮತ್ತು ಬ್ಯಾಕ್ ಸೈಡ್ ಬನ್ನಿ, ಇದು ಇನ್ಕ್ಲೈಟ್ ವಾಟರ್ ಇನ್ಕ್ಲೈಟು, ಇದು ಕೂಡ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕ್ಲೀನ್ ಮಾಡಬೇಕು ರೆಗ್ಯುಲರ್ ಆಗಿ. ನಾವು ಕಸ್ಟಮರ್ಗೆ ಹೇಳ್ತೀವಿ, ಬೇಸಿಕ್ ಕೂಡ ಅವ್ರು ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನಾವು ಇದು ಬಿಸ್ತೀವಿ. ಮಾಡಲಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು, ಹಿಂಗೆ ಪುಷ್ ಮಾಡಿದ್ರೆ ಬರುತ್ತೆ ಈಸಿಗೆ. ತಗೊಳ್ಳಿ. ಸೊ ವೆಲ್ಕಮ್. ಕಾಕ್ರೋಚ್ಗಳಿದೆ ಫ್ರೆಂಡ್ಸು, ನಮ್ಮ ವಿದೇಶಿಗಳು. ಸೊ ಪ್ರೆಸ್ ಮಾಡಿ ನೋಡ್ತೀವಿ. ಸ್ವಲ್ಪ ವೀಕ್ ಇದ್ದರೆ ಸಸ್ಪೆನ್ಷನ್ ಇರುತ್ತೆ, ಅದು ವೀಕ್ ಇದೆ, ಅದು ರೀಪ್ಲೇಸ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ವೈಬ್ರೇಷನ್ ಸೌಂಡ್ ಬರಲ್ಲ ನಿಮಗೆ, ಬೇರಿಂಗ್ ಎಲ್ಲ ಹೋಗೋ ಚಾನ್ಸಸ್ ಇರಲ್ಲ. ಓಕೆ, ನೆಕ್ಸ್ಟು ಸೊ ಇದು ಮೋಟರು. ಸೊ ಟೆನ್ಷನ್ ಚೆಕ್ ಮಾಡ್ತೀವಿ. ಟೆನ್ಷನ್ ಏನಾರ ಬೆಲ್ಟ್ ಟೆನ್ಷನ್ ವೀಕ್ ಇದ್ದರೆ ಸೊ ಇದು ರಿಪ್ಲೇಸ್ ಮಾಡಬೇಕಾಗುತ್ತೆ. ಇದು 5 mm ತನಕ ಪ್ಲೇ ಇರಬೇಕಷ್ಟೇ. ಸೊ ಇದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ನಾವು ಮಾಡೋದು ಇದನ್ನು ಚೆಕ್ ಮಾಡ್ತೀವಿ, ಅಲೈನ್ಮೆಂಟ್ ಮಾಡ್ತೀವಿ, ಮಿಷಿನ್ ಅಲೈನ್ಮೆಂಟ್ ಮಾಡ್ತೀವಿ, ಜನರಲ್ ಸರ್ವಿಸಲ್ಲಿ ಕ್ಲೀನ್ ಮಾಡ್ತೀವಿ. ಮತ್ತು ಸಸ್ಪೆನ್ಷನ್ ಕೆಳಗಡೆ ಇದೆ, ಅದಕ್ಕೆ ಗ್ರೀಸಿಂಗ್ ಕೂಡ ಮಾಡ್ತೀವಿ. ಜನರಲ್ ಸರ್ವಿಸಲ್ಲಿ ಅಲ್ಲಿ ಸಸ್ಪೆನ್ಷನ್ ಇದೆ, ಅದಕ್ಕೆ ಗ್ರೀಸಿಂಗ್ ಮಾಡ್ತೀವಿ. ಸಸ್ಪೆನ್ಷನ್ ಲೈಫ್ ಜಾಸ್ತಿ ಬರುತ್ತೆ. ಸೊ ಜನರಲ್ ಸರ್ವಿಸ್ ಅಂದರೆ ನಾವು ಇಷ್ಟೇ ಮಾಡೋದು. ಈಗ ಮಿಷಿನ್ ನಾವು ಮೇಜರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲೆವೆಲ್ಗೆ ಬಿಚ್ಕೊಂಡು ಹೋಗ್ತಾ ಇದ್ದೀವಿ, ಫುಲ್ ಎಲ್ಲ ಅಸೆಂಬ್ಲಿ ಬಿಸ್ತೀವಿ. ಸೊ ಏನು ಅಂತ ಬನ್ನಿ ನೋಡಬೇಕು. ಇಲ್ಲಿಗೆ ಜನರಲ್ ಸರ್ವಿಸ್ ಏನೇನು ಮಾಡ್ತೀವಿ ಅಂತ ಮೇಜರ್ ಸರ್ವಿಸು.
ಸೊ ಇವಾಗೆಲ್ಲ ಸ್ಕ್ರೂನು ಬಿಚ್ಚಿದ್ದೀನಿ. ಸೊ ಇದು ಮೈನ್ ಸರ್ವಿಸ್ ಹೇಗೆ ಮಾಡಬೇಕು ಅಂತ. ಮತ್ತೆ ನಿಮಗೆ ಇಲ್ಲಿ ಕಾಣುತ್ತೆ ಬರೀತಾರೆ ಡ್ರಮ್ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂದರೆ ಗಲೀಜು ಕಾಣ್ತಿದೆಯಾ? ಇಲ್ಲ, ಬರೀ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಮತ್ತು ಇಲ್ಲಿ. ನಮಗೆ ಅಂದಾಜು ಗೊತ್ತಾಗ್ಬಿಡ್ದು ಎಷ್ಟು ಪ್ರಮಾಣದಲ್ಲಿ ಗಲೀಜಿದೆ ಅಂತ. ಸೊ ಇವಾಗ ಫುಲ್ಲು ಫ್ರಂಟ್ ಟಪ್ ತೆಗಿತೀನಿ. ಸೊ ಹೇಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಅದ್ರ ಬನ್ನಿ. ಸೊ ನೋಡಿ ವಾಷಿಂಗ್ ಮಿಷಿನ್ ಒಳಗಡೆ ಎಷ್ಟು ಗಲೀಜಿರುತ್ತೆ. ನೋಡಿ ಎಷ್ಟು ಪ್ರಮಾಣದಲ್ಲಿ ಇದೆ ಗಲೀಜು. ಇಷ್ಟು ಇದ್ರೆ ನಿಮಗೆ ಬಟ್ಟೆ ಮೇಲೆ ವೈಟ್ ಬಿಟ್ ಬರೋದು, ಮತ್ತು ಬಟ್ಟೆ ಸರಿಯಾಗಿ ವಾಶ್ ಆಗ್ತಿರೋದು, ಮತ್ತು ಡ್ರಮ್ಮು ಕೂಡ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಒಂದು ಸರ್ವಿಸ್ ಮಾಡಿಸ್ಕೊಂಡ್ರೆ ನೀವು ಡ್ರಮ್ಮು ಲೈಫು ಬರುತ್ತೆ, ಮತ್ತು ವಾಷಿಂಗ್ ಕ್ವಾಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಡಿಟರ್ಜೆಂಟು ಜಲ್ದಿ ಅಬ್ಸರ್ವ್ ಮಾಡಿ ನಿಮ್ಗೆ ವಾಷಿಂಗ್ ಕ್ವಾಲಿಟಿನೂ ಇನ್ಕ್ರೀಸ್ ಮಾಡಿಕೊಡುತ್ತೆ. ಸೊ ಈ ರೇಂಜಲ್ಲಿ ಗಲೀಜಿದೆ ಇದು. ನಮ್ಮ ಪ್ರಕಾರ ತುಂಬ ಗಲೀಜಿದೆ. ನೋಡೋದಕ್ಕೆ ಹೆಂಗೆ ಕಾಣಿಸ್ತಾ ಇತ್ತು ನಿಮಗೆ? ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಮೇಲ್ಗಡೆ ಹೆಂಗಿದೆ. ಇವಾಗ ಡ್ರಮ್ಮು ಆಚೆ ತೆಗಿತೀವಿ. ಸೊ ಬ್ಯಾಕ್ ಸೈಡ್ ಹೋಗೋಣ. ನಾವು ಬಂದಿದ್ದೀವಿ ಬ್ಯಾಕ್ ಸೈಡ್ಗೆ. ಬ್ಯಾಕ್ ಸೈಡು ಕೂಡ ಈ ರೊಟೇಟರ್ ಬಿಚ್ಚಬೇಕು. ಸೊ ಫಸ್ಟ್ ಬೆಲ್ಟ್ ಬಿಚ್ಕೊಳ್ಳೋಣ. ವೆರಿ ಸಿಂಪಲ್ ಬಂದ್ಬಿಡ್ತು. ಸೊ ಬೆಲ್ಟ್ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈ ಸ್ಕ್ರೂ ಲೂಸ್ ಮಾಡ್ಕೋಬೇಕು. ಸೊ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಹ್ಯಾಮರ್ ಇಟ್ಕೊಂಡ್ರು ಓಕೆ, ಲಾಕ್ ಆಗುತ್ತೆ. ಸೊ ಇದು ಡ್ರಮ್ಮು ಶಾಫ್ಟ್. ಸೊ ಹಿಂಗೆ ಸಾಫ್ಟ್ ಆಗಿ ಬಂದ್ಬಿಡುತ್ತೆ. ಫ್ರಂಟ್ ಸೈಡ್ ಇಂದ ಹೇಳ್ಕೊಂಡಿದ್ದೆ. ನೋಡಿ ಇಲ್ಲೆಲ್ಲ ಗಲೀಜು ಬಿದ್ದಿದೆ. ಇದು ಆಯಿಲ್ ಸೀಲು ಬೇರಿಂಗ್ ಇರುತ್ತೆ. ಇದು ಹೀಟರ್ ಆಯಿಲ್. ಫೈನಲ್ ಸ್ಟೇಜಿಗೆ ಬಂದಿತ್ತು ಅನ್ಸುತ್ತೆ. ಎಲ್ಲ ಗಲೀಜೆ. ಸೊ ಈ ಗಲೀಜಿದ್ರೆ ವಾಷಿಂಗ್ ಕ್ವಾಲಿಟಿ ಅಮ್ಮಮ್ಮ ಅಂದರೂ 50% ರಿಡ್ಯೂಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸರ್ವಿಸ್ ನೀವು ನಾರ್ಮಲ್ ಆಗಿ ಮಾಡಿಸ್ಕೊಳ್ಳೇಬೇಕು. ಮಾಡಂಗಿದ್ರು ಈ ಥರ ಮಾಡಿದ್ರೆ ಇದು 100% ಸರ್ವಿಸ್. ಸುಮ್ಮನೆ ಮೇಲ್ಗಡೆ ಮಾಡಿದ್ರೆ ಸರ್ವಿಸ್ ಆಗಲ್ಲ. ನೀಟಾಗಿ ಮಾಡಿದ್ರೇ ಸರ್ವಿಸು, ಮಿಷಿನ್ ಲೈಫು ಬರೋದು ಕೂಡ. ಇವಾಗ ಬರ್ತಾ ಇರೋ ಡಿಟರ್ಜೆಂಟ್ ಪೌಡರ್ಸ್ಗಳು ಸ್ಕೇಲಿಂಗ್ ಜಾಸ್ತಿ ಮಾಡ್ತಾ ಇದೆ, ಮತ್ತು ವಾಟರ್ ಹಾರ್ಡ್ನೆಸ್ಸಿಂದ ಕೂಡ ಸ್ಕೇಲಿಂಗ್ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ರೆಗ್ಯುಲರಾಗಿ ನನ್ನ ಸಜೆಷನ್ ಪ್ರಕಾರ ರೆಗ್ಯುಲರಾಗಿ ಸರ್ವಿಸ್ ಮಾಡ್ಕೊತಾ ಇರಬೇಕು. ಫ್ರೆಂಡ್ಸ್, ಎಷ್ಟು ಗಲೀಜಿತ್ತು ಅಂತ ನೋಡಿ. ಈ ಡ್ರಮ್ನ ನಾವು ಯಾವ ಮಟ್ಟಕ್ಕೆ ಕ್ಲೀನ್ ಮಾಡ್ತೀವಿ, ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಿದ್ಮೇಲೆ. ಮತ್ತು ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಫಿಟ್ ಮಾಡಬೇಕು ಅಂತ A to Z ಎಲ್ಲನೂ ನೀವು ಈ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ.
ನೋಡೋದಕ್ಕೆ ಹೊರಗಡೆ ಎಷ್ಟು ನೀಟಾಗಿದ್ರು ಒಳಗಡೆ ಎಷ್ಟು ಗಲೀಜಿತ್ತು. ಅದರಿಂದ ಬಟ್ಟೆ ಮೇಲೆ ವೈಟು ಮತ್ತು ಸ್ಮೆಲ್ಲು ಮತ್ತು ವಾಷಿಂಗ್ ಕ್ವಾಲಿಟಿ ರೆಡ್ಯೂಸು ಮತ್ತು ನಾಯ್ಸು, ಬೇರಿಂಗ್ ಹೋಗೋ ಚಾನ್ಸಸ್ಸು, ಬ್ರ್ಯಾಕೆಟ್ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಇದಾದಮೇಲೆ ನೆಕ್ಸ್ಟ್ ಅದೇ